ಸಂಪೂರ್ಣವಾಗಿ ಸರ್ಕಾರದ ಸ್ವಾಮ್ಯದಲ್ಲಿರಬೇಕು. ಯಾಕೆಂದ್ರೆ ಎರಡು ಕಾರಣಕ್ಕೆ, ಒಂದು ಇದು ಆಹಾರ ಭದ್ರತೆಯ ವಿಚಾರ, ದೇಶಕ್ಕೆ ಅನ್ನ ಕೊಡಬೇಕು ಅಂತ ಹೇಳಿದಾಗ ಖಾಸಗಿ ವಲಯಗಳಿಗೆ ಆ ಕಂಪನಿಗಳಿಗೆ ಕೊಡೋದು ಬೇಡ. ಹಾಗೆ ಕೃಷಿ ಅಭಿವೃದ್ಧಿ, ಕೃಷಿ ಸಂಶೋಧನೆ, ಕೃಷಿ ಶಿಕ್ಷಣ ಎಲ್ಲರೂ ಖಾಸಗಿ ವಲಯದಲ್ಲೇ. ಎರಡನೇ ಮುಖ್ಯ ಕಾರಣ ಅಂತಂದ್ರೆ ಈ ದೇಶದಲ್ಲಿ ಅವಾಗ 75% ಜನತೆ ಕೃಷಿಯನ್ನು ನಂಬಿದ್ರು, ಈಗ 55% ಬಂದಿದ್ದಾರೆ. ಹಾಗಾಗಿ ಬಹುಪಾಲು ಜನರ ಆರ್ಥಿಕ ಜೀವನ ಭದ್ರತೆಯಿಂದ ನಾವು ಕಂಪನಿಗಳಿಗೆ ಖಾಸಗಿ ವಲಯಕ್ಕೆ ಕೊಡೋದು ಬೇಡ ಅಂತ ಹೇಳಿದ್ವಿ. ಅದೇ 1990 ಉದಾರೀಕರಣ ಆಯಿತು. ಆಗ ಮೊಟ್ಟ ಮೊದಲು ಬಂದಿರತಕ್ಕಂಥದ್ದು ಈ ಮನ್ಸೊಂಟೋ ಅಂತ ದೊಡ್ಡ ದೊಡ್ಡ ಬಹುರಾಷ್ಟ್ರೀಯ ಕಂಪನಿಗಳ ಮೂಲಕ ಬೀಜ ಬಂತು. ಮನ್ಸೊಂಟೋ ಕಂಪನಿಗಳು ಇದ್ದಾರೆ, ಏನಿದೆ ನಮ್ಮ ಬೀಜವನ್ನು ನಾವು ಮಾಡೋದು ಬೇಡ, ಅವಧಿ ಕೊಡೋದು ಯಾಕೆ ಅಂತೇಳಿ ಅದು ಜೈವಿಕ ತಂತ್ರಜ್ಞಾನ ತರ್ತಕ್ಕಂಥದ್ದು. ಅಲ್ಲಿ ಸ್ವಲ್ಪ ಖಾಸಗಿ ವಲಯಕ್ಕೆ ಎಂಟ್ರಿ ಆಯಿತು. ಇತ್ತೀಚಿನ ವರ್ಷಗಳಲ್ಲಿ ಕೇಂದ್ರದಲ್ಲಿ ಬಿಜೆಪಿ ಸರ್ಕಾರ ಅಧಿಕಾರ ಹಿಡಿದ ಮೇಲೆ ಬಂದಿರತಕ್ಕಂಥದ್ದು ನವ ಉದಾರೀಕರಣ ನೀತಿ ಅಂತೇಳಿ ಖಾಸಗಿ ವಲಯಕ್ಕೆ ಸಂಪೂರ್ಣ ಬಿಟ್ಟುಕೊಡಬೇಕು ಅಂತ ಹೇಳ್ಬೇಕು. 3 ಕರಾಳ ಕಾಯ್ದೆ ಬಂತು, ನಿಮ್ಗೆ ಗೊತ್ತಿರ್ಬೋದು. ಬೇಡ ಮಲ್ಟಿ ನ್ಯಾಷನಲ್ ಕಂಪನಿ ಕೊಡಬೇಡ ಅಂತ ಬಂತು. ಕರ್ನಾಟಕ ಸರ್ಕಾರ ಅದಕ್ಕೆ ಪೂರಕವಾಗಿ ಭೂಸುಧಾರಣೆ, ಇಡೀ ಕೃಷಿ ವಲಯವನ್ನೇ ಖಾಸಗಿ ಕೊಡಬೇಕು, ಭೂಮಿಯನ್ನು ಖಾಸಗಿ ಯಾರು ಮಾಡಲಿ. ನಮ್ಮ ಒಂದು ಖರೀದಿ ವ್ಯವಸ್ಥೆ, APMC ವ್ಯವಸ್ಥೆಯನ್ನು ಬಹುರಾಷ್ಟ್ರೀಯ ಕಂಪನಿ ಕೊಡೋಣ ಅಂತ ಖಾಸಗೀಕರಣ, ಉದಾರೀಕರಣ ಮುಂದುವರಿದು ಇಲ್ಲಿ ನಿಂತಿದೆ. ಏನಂತಂದ್ರೆ ಇದು ಟೆಕ್ನಿಕಲಿ ನಾಟ್ ಫೀಸಿಬಲ್ ಬಯೋಟೆಕ್ನಾಲಜಿಯನ್ನ AO ಮತ್ತು AO ಹುದ್ದೆಗಳ ಎಲಿಜಿಬಿಲಿಟಿಯಿಂದ ತೆಗಿಬೇಕು ಅನ್ನುವಂಥದ್ದು ನಮ್ಮ ಮೊದಲನೇ ಬೇಡಿಕೆ ಸರ್. ಎರಡನೇ ಬೇಡಿಕೆ ಏನಪ್ಪಾ ಅಂತಂದ್ರೆ, ಇವತ್ತು ರಾಜ್ಯದಲ್ಲಿ ಅನಧಿಕೃತವಾದ ಅಗ್ರಿಕಲ್ಚರ್ ಪ್ರೈವೇಟ್ ಕಾಲೇಜುಗಳು ತಲೆ ಎತ್ತಿದೆ. ಏನಪ್ಪಾ ಅನಧಿಕೃತ ಅಂತಂದ್ರೆ, ಒಂದು ಅಗ್ರಿಕಲ್ಚರ್ ಕಾಲೇಜು ಅಕ್ರಿಡೇಷನ್ ಆಗಬೇಕು ಅಂದ್ರೆ ICAR ಇಂದ ಮಾನ್ಯತೆ ಪಡೆದಿರಬೇಕು. ಬಟ್ ಇವತ್ತು ಕೆಲವೊಂದು ಕಾಲೇಜುಗಳು, ಫಾರ್ ಎಕ್ಸಾಂಪಲ್ ಐ ವುಡ್ ಲೈಕ್ ಟು ಟೇಕ್ ಎ ನೇಮ್, ಇಟ್ಸ್ ಓಕೆ, ರಾಯ್ ಟೆಕ್ನಾಲಜಿ ಅನ್ನುವಂಥ ಕಾಲೇಜು ಇವತ್ತು ICAR ಇಂದ ಮಾನ್ಯತೆ ಪಡೆದಿಲ್ಲ. ಆ ಒಂದು ಕಾಲೇಜಿನ ವಿದ್ಯಾರ್ಥಿಗಳಿಗೆ AO ಮತ್ತು AO ಪೋಸ್ಟ್ಗೆ ಎಲಿಜಿಬಿಲಿಟಿ ಕೊಟ್ಟಿದ್ದಾರೆ. ಇದು ಎಷ್ಟು ಸರಿ ಅಂದ್ರೆ, ICMR ಇಂದ, ಇಂಡಿಯನ್ ಕೌನ್ಸಿಲ್ ಫಾರ್ ಮೆಡಿಕಲ್ ರಿಸರ್ಚ್ ಇಂದ ಮಾನ್ಯತೆ ಪಡೆದಿರುವಂತಹ ಯಾರೋ ಒಬ್ಬರಿಗೆ ನೀವು ಡಾಕ್ಟರ್ ಪ್ರಾಕ್ಟೀಸ್ ಮಾಡಿ ಅನ್ನುವಂತ ಬಿಡುವಂತಹ ಒಂದು ವ್ಯವಸ್ಥೆ ಇದೆ. ಇಲ್ಲಿ ಕೂಡ ಈ ಪ್ರೈವೇಟ್ ಕಾಲೇಜುಗಳ ಕಾರ್ಪೊರೇಟ್ಗಳ ಮಾಫಿಯಾ ಅಥವಾ ಏನು ಇನ್ಫ್ಲೂಯೆನ್ಸ್ ಇದೆ, ಅದು ಸರ್ಕಾರದ ಮಟ್ಟದಲ್ಲಿ ಹೊರಗಾಗ್ತಿದೆ ಅನ್ಸುತ್ತೆ. ಅದೆಲ್ಲವನ್ನ ಹೊರತುಪಡಿಸಿ ಇವತ್ತು ಅಗ್ರಿಕಲ್ಚರ್ ಸ್ಟೂಡೆಂಟ್ಸ್ ಎಲ್ಲರೂ ರೈತರ ಮಕ್ಕಳು ಮತ್ತು ಮೆರಿಟ್ ಸ್ಟೂಡೆಂಟ್ಸ್ ಯಾರು ಕೂಡ ಇನ್ನೊಂದು ಮತ್ತೊಂದು ರೀತಿಯಾದಂತಹ ಇನ್ವಾಲ್ವ್ಮೆಂಟ್ಗಳು ಬಹಳ ಕಡಿಮೆ. ಬಹುಶಃ ಸರ್ಕಾರ ಯಾಕೆ ಈ ಒಂದು ರೀತಿಯಾದಂತಹ ಕಾರ್ಯಕ್ಕೆ ಮುಂದಾಗಿದೆ ಅಂತಂದ್ರೆ, ಇವತ್ತು ನಾವೆಲ್ಲ ನೋಡ್ತಾ ಇದ್ದೀವಿ ಟಿವಿಗಳಲ್ಲಿ, KPSC ಹಗರಣ ಅಂತ ಆಯ್ತು, ಟಿವಿಯಲ್ಲಿ ಬಂದಿದೆ. ಇವತ್ತು ಗಲ್ಲಿಯಲ್ಲಿ ಹೋಗಿ ಮಾತಾಡ್ತಾರೆ ಜನ, ಇವತ್ತು ಸರ್ಕಾರಿ ಹುದ್ದೆಗಳು ಮಾರಾಟಕ್ಕಿದೆ ಅಂತ ಮಾತಾಡ್ತಿದ್ದಾರೆ ಜನ. ಬಹುಶಃ